ನಾನು ಬೆಂಗಳೂರೊಳಗೆ ಕಂಡಿರ್ತಕ್ಕಂಥ ಎಲ್ಲ ಆಟೋ ಡ್ರೈವರ್ನಲ್ಲಿ ಈ ಮಳವಳ್ಳಿ ನಾಗಣ್ಣ ಅನ್ನೋರು ಮಾತ್ರ ಅತಿ ವಿಶೇಷವಾದಂಥ ನನಗೆ ಸಂಪರ್ಕದಲ್ಲಿ ಇವತ್ತು ಬಂದರು. ಇವತ್ತಿನ ದಿವಸ ಭಾಳ ಮಹತ್ವಪೂರ್ಣವಾದಂಥ ದಿವಸ ಇವತ್ತು. ವಯಸ್ಸಾದವ್ರ ಬಗ್ಗೆ ಮತ್ತು ಯಾವುದೇ ರೀತಿ ಮರಣಾಂತಿಕವಾಗಿರ್ತಕ್ಕಂಥ ತೊಂದರೆ ಒಳಗೆ, ಆರೋಗ್ಯದ ತೊಂದರೆ ಒಳಗಿದ್ದಂಥವ್ರಿಗೆ ಇವರ ಸೇವೆ ಎಷ್ಟು ಹೊಗಳಿದರೂ ಕಡಿಮೆನೇ. ಅವ್ರಿಗೆ ಯಾವುದೇ ರೀತಿಯಿಂದ ಶುಲ್ಕವನ್ನು ಬರೆಸೋದಿಲ್ಲ. ಆನಂತರ ಅವರ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಮುಟ್ಟಿಸುವವರೆಗೆ ಇವರು ಹೆಚ್ಚಿನ ಕಾಳಜಿಯಿಂದ ಫ್ರೀ ಸರ್ವಿಸ್ ಕೊಡ್ತಾರೆ. ಇಂಥ ಮನಸ್ಥಿತಿ ಅವರು ನಾನು ಎಲ್ಲೂ ನೋಡಿಲ್ಲ. ಬೆಂಗಳೂರಿನಲ್ಲಿ ಮಳವಳ್ಳಿ ನಾಗಣ್ಣ ಅನ್ನೋರನ್ನ ಮೊಟ್ಟ ಮೊದಲನ್ನ ಇಷ್ಟು ವರ್ಷದ ಆಯುಷ್ಯದೊಳಗೆ ಪ್ರಪ್ರಥಮ ಬಾರಿಗೆ ಕಂಡದ್ದು. ಅಂಥ ವಿಶೇಷವಾದಂಥ ಮನಸ್ಥಿತಿ ಇದ್ದಂಥ ಮಳವಳ್ಳಿ ನಾಗಣ್ಣವರು ಎಲ್ಲ ಆಟೋ ಡ್ರೈವರ್ಸಿಗೆ, ರಾಜ್ಯದೊಳಗಿನ ಎಲ್ಲ ಆಟೋ ಡ್ರೈವರ್ಸಿಗೆ ಇವರೊಬ್ಬರು ಅತಿ ಮಾದರಿಯವಾಗಿರ್ತಕ್ಕಂಥವ್ರು ಅನ್ನೋದು ಎರಡು ಮಾತಿಲ್ಲ. ನಿಶ್ಚಿತವಾಗಿ ಎಲ್ಲರಿಗೂ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಅನುಕರಣೆ ಮಾಡಿಕೊಂಡು ಜನರ ಸೇವೆಯನ್ನು ಮಾಡಬೇಕು. ಜನತಾ ಸೇವೆಯೇ ಜನಾರ್ದನ ಸೇವೆ. ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡೋದಾಗಲಿ, ಮನೆಯೊಳಗೆ ಹೋಗಿ ದೇವ್ರ ಪೂಜೆ ಮಾಡೋದಾಗಲಿ ಅದೊಂದು ವಿಧಾನ ಬೇರೆ. ಆದರೆ ಜನರಲ್ಲಿಯೇ ಪರಮಾತ್ಮನನ್ನು ಕಾಣ್ತಾರಲ್ಲ ಇವರು, ನಿಜವಾಗಿ ಇವರು ಧನ್ಯರು ಅನ್ನೋದು ನಿಶ್ಚಿತವಾದಂಥದ್ದು. ದೇವರು ಇವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯ ಆಯುಷ್ಯ, ಆರೋಗ್ಯ, ಎಲ್ಲ ರೀತಿಯ ಸೌಖ್ಯ ಕೊಟ್ಟು ಇಂಥವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಜನನೂ ಕೊಡಬೇಕು, ಸರ್ಕಾರದವರು ಕೊಡಬೇಕು ಮತ್ತು ಜನರು ಇದನ್ನು ಪ್ರೀತಿಯಿಂದ ಗೌರವಿಸಬೇಕು. ಏನೋ ಒಂದು ನಮಗೆ ನಸೀಬ ಚಲೋ ಅದ, ಇವತ್ತು ನಮ್ಮದು ಟೈಮ್ ಚಲೋ ಅಂತೇಳಿ ತಮ್ಮ ಸ್ವಂತದ್ದು ವಿಚಾರ ಮಾಡಿ ಇವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇಂಥ ಜನನೂ ಭಾಳ ವಿಶೇಷ, ಕಡಿಮೆ ಜನ ಇರ್ತಾರೆ. ಇದ್ದಂಥ ಜನರನ್ನು ನಾವು ಗೌರವದಿಂದ ಸ್ವೀಕಾರ ಮಾಡಬೇಕು ಮತ್ತು ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡು ಇಂಥ ಮನಸ್ಥಿತಿಯನ್ನು ನಾವು ಗೌರವಿಸಬೇಕು. ಇದು ನನ್ನ ಮೂಲ ಉದ್ದೇಶ. ನನಗೆ ಭಾಳ ಆನಂದ ಆಯಿತು. ಇವತ್ತು ಹುಬ್ಳಿಲಿ ಬಂದಂಥ ನನ್ನ ಆತ್ಮೀಯರು, ಹೃದಯವಂತರು ನಾನು ಸಿಕ್ಕಿದ್ರು. ಎಷ್ಟಪ್ಪ ಅಂದರೆ ಏನು ಬೇಡ ಸ್ವಾಮಿ, ನೀವು ಸಿಕ್ಕಿದ್ರೆ ನಮ್ಗೆ ಒಂದು ದೊಡ್ಡ ಪುಣ್ಯ ಅಂತೇಳಿ ಕರ್ಕೊಬಂದಿದ್ದೀವಿ. ಇವತ್ತಿಂದ ನಾವು ಹುಬ್ಳಿಯವರು ಸುಮಾರು ಜನ, ಒಂದು 50 ಜನ ಇದೇ ಥರ ಪೇಷೆಂಟ್ಗಳು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನಾವು ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ಹುಬ್ಳಿಲಿ ಸಂಪರ್ಕ ಮಾಡ್ಕೊಂಡಿದ್ದೀವಲ್ಲ ನಾವು. ಹುಬ್ಳಿಯಿಂದ ಒಬ್ಬ ಫ್ರೆಂಡ್ಸ್ ಇದ್ದಾರಲ್ಲ ನಮಗೆ, ಸ್ವಾಮಿ ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ನೀವು ನಮಗೆ ಸಂಬಂಧ ಆದ್ರಲ್ಲ, ಅದೇ ನಮಗೆ ದೊಡ್ಡ ಪುಣ್ಯ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಜಾತಸ್ಯ ಮರಣಂ ಧ್ರುವಂ. ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ನಮಸ್ಕಾರ. 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 ನಮಸ್ಕಾರ.